ಹಾಯ್ ಫ್ರೆಂಡ್ಸ್, ನಾನಿವತ್ತು ಫ್ಯಾಮಿಲಿ ಸಮೇತ ಗುಡ್ಡೆ ಹಾಕೋಣ ಅಂತ ಹೇಳ್ಕೊಂಡು ಕವಲೇದುರ್ಗ ಫೋರ್ಟ್ಗೆ ಬಂದಿದ್ದೀನಿ. ಕವಲೇದುರ್ಗ ಎಂಬುದು ಕಾವಲು ದುರ್ಗ ಎಂಬುದರ ಪರ್ಯಾಯ ಪದ. ಜನಬಳಕೆಯಲ್ಲಿ ಹೆಸರು ಬದಲಾಗಿರುವ ಸಾಧ್ಯತೆಯೂ ಇದೆ. ಇದು ತೀರ್ಥಹಳ್ಳಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ದಟ್ಟ ಕಾಡಿನಿಂದ ಕೂಡಿದ ಸಹ್ಯಾದ್ರಿ ಶ್ರೇಣಿಯ ಮಡಿಲಲ್ಲಿ ಸಾಗಿದಾಗ ಈ ದುರ್ಗ ಎದುರಾಗುತ್ತದೆ. ಈ ಕೋಟೆಯನ್ನು ಸುಮಾರು 9ನೇ ಶತಮಾನದಲ್ಲಿ ಕೆಳದಿಯ ವೆಂಕಟಪ್ಪ ನಾಯಕರಿಂದ ನಿರ್ಮಿಸಲಾಗಿದೆ. 14ನೇ ಶತಮಾನದಲ್ಲಿ ಚಲುವರಂಗಪ್ಪನೆಂಬ ಅರಸನಿಂದ ನವೀಕರಿಸಲ್ಪಟ್ಟಿದೆ. ಈತ ವಿಜಯನಗರ ಅರಸರ ಸಾಮಂತನಾಗಿದ್ದು, ವಿಜಯನಗರದ ಪತನದ ನಂತರ ಕೆಳದಿಯ ನಾಯಕರ ಭದ್ರಕೋಟೆಯಾಗಿತ್ತು. ಈ ದುರ್ಗದ ವಿಶೇಷತೆಗಳೆಂದರೆ ಪ್ರಶಾಂತ ಹಾಗೂ ಮೌನವಾದ ಪರಿಸರ ಇಲ್ಲಿನದು. ಹಸಿರು ಮಾತ್ರವಲ್ಲದೆ ಇತಿಹಾಸದ ಅರಿವನ್ನು ಮನದುಂಬಿಕೊಳ್ಳಲು ಇಲ್ಲಿ ಸಾಕಷ್ಟು ಅವಕಾಶವಿದೆ. ಇತಿಹಾಸ ಕೆದಕಿದರೆ ಇದಕ್ಕೆ ಈ ಹಿಂದೆ ಭುವನಗಿರಿ ದುರ್ಗ, ಕೌಲೇದುರ್ಗ ಎಂದು ಹೆಸರು ಇದ್ದುದಾಗಿ ತಿಳಿಯುತ್ತದೆ. ಇಲ್ಲಿನ ವಿಶೇಷಗಳಲ್ಲಿ ತಿಮ್ಮಣ್ಣ ನಾಯಕನ ಕೆರೆಯೂ ಒಂದು. ಸುಮಾರು 18 ಎಕರೆ ವಿಸ್ತೀರ್ಣದ ಈ ಕೆರೆ ಹಕ್ಕಿಗಳ ಕಲರವ, ಮೀನುಗಳ ಮುಳುಗಾಟಗಳಿಂದ ಗಮನ ಸೆಳೆಯುತ್ತದೆ. ವಿಶ್ವನಾಥೇಶ್ವರ ದೇವಾಲಯ ಇಲ್ಲಿ ಇದ್ದು ಹೊರಭಾಗದಲ್ಲಿ ಅನೇಕ ಕಲಾಕೃತಿಗಳಿವೆ. ಕಾಶಿಯಿಂದ ತಂದ ಅಮೃತ ಶಿಲೆಯಿಂದ ವಿಶ್ವನಾಥೇಶ್ವರ ವಿಗ್ರಹ ಪ್ರತಿಷ್ಠಾಪಿಸಲಾಗಿದೆಯಂತೆ. ದುರ್ಗದ ತುತ್ತ ತುದಿಗೆ ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ಸಣ್ಣ ದೇವಾಲಯವಿದೆ. ನನ್ನ ಜೊತೆ ಬಂದವರೆಲ್ಲ ಬಿಸಿಲಿಗೆ ಹೆದರ್ಬಿಟ್ಟು ಅಲ್ಲೇ ನೆರಳಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ನಾನು ಯಾವ ಕಾರಣಕ್ಕೂ ಈ ಬಿಸಿಲಿಗೆಲ್ಲ ಹೆದರಲ್ಲ. ಯಾಕಂದರೆ ನನಗೆ ಬಿಸಿಲಿಗೆ ಕಪ್ಪಾಗ್ತೀನಿ ಅನ್ನೋ ಭಯ ಇಲ್ಲ. ನೋಡಿ, ಆಲ್ರೆಡಿ ಸುಮಾರು ದೂರ ಕ್ರಮಿಸಿದ್ದೀವಿ. ಇನ್ನೇನು ಸ್ವಲ್ಪ ದೂರ ಇದೆ. ಮೇಲ್ಗಡೆ ಒಂದು ಬೆಟ್ಟ ಇದೆ. ಆಲ್ರೆಡಿ ನನ್ನ ಮಕ್ಕಳುಗಳಿಬ್ಬರು ಅಲ್ಲಿ ಹತ್ತಿ ರೀಚ್ ಆಗಿದೆ. ಮೇಲೆ ಬಂದಿದೆ. ಇಲ್ಲಿ 2 ಬಾವಿ ಇದೆ. ಯಾವುದು ಇದಾ ಬಾವಿ? ಅಷ್ಟೇ ಕಾಣ್ತಿದೆಯಲ್ಲ, ಅಷ್ಟೇ ಇರೋದು. ವರ್ಷ ಪೂರ್ತಿ ನೀರಿರುತ್ತಂತಿಲ್ಲಿ. ಅರಸರ ಕಾಲದಲ್ಲಿ ತುಪ್ಪ ಹಾಗೂ ಎಣ್ಣೆಯನ್ನು ಶೇಖರಿಸಲು ಉಪಯೋಗಿಸುತ್ತಿದ್ದ ಬಾವಿಯನ್ನು ಇಲ್ಲಿ ಕಾಣಬಹುದು. ಇದಕ್ಕೆ ಎಣ್ಣೆ ಹಾಗೂ ತುಪ್ಪದ ಬಾವಿ ಎಂದೇ ಈಗಲೂ ಕರೆಯುತ್ತಾರೆ. ಶುಭ ಅವ್ರು ಹತ್ಕೊಂಡು ಹೋಗ್ತಾನೆ ಇದ್ದಾರೆ ನಾನ್ ಸ್ಟಾಪಬಲ್ ಆಗಿ. ಶತಾಬ್ದಿ ಎಕ್ಸ್ಪ್ರೆಸ್. ಶುಭ, ಬೇಡ ಬೇಡ, ತಪ್ಪು ನಿರ್ಧಾರ ತಗೊಂಬೇಡ, ಬೇಡ, ದುಡುಕು ನಿರ್ಧಾರ ತಗೊಂಬೇಡ. ಅಯ್ಯೋ, ಇಷ್ಟೇನಾ? ಮತ್ತೆ ನಾನೇ ನೋಡ್ಬೇಕಾಗತ್ತೆ. ಬೇಡ. ನೋಡ್ರಿ ಇಲ್ಲಿ ಆರ್ಯನ ಬೀಳ್ತಾನೀಗ. ಎಲ್ಲರೂ ಬಂದೆ. ಕೊನೆಗೂ ತುತ್ತ ತುದಿಗೆ ರೀಚ್ ಆಗಿದ್ದೀವಿ. ನಮ್ಮೆಲ್ಲರಿಗಿಂತ ಮುಂಚೆ ಬಂದಿರೋರು ಇವರೇ. ಧ್ರುವ ಅವರು ಸೆಕೆಂಡು, ಆರ್ಯ ಅವರು ಥರ್ಡ್ ಪರ್ಸನ್ನು, ನಾನು ಫೋರ್ತು. ಸದ್ಯ ಈ ದುರ್ಗವು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಿಡಿತದಲ್ಲಿದೆ. ಖುಷಿಯ ವಿಚಾರವೆಂದರೆ ಈ ಪ್ರದೇಶವು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವಾಗಿದ್ದು, ಯಾವುದೇ ರೀತಿಯ ಪ್ಲಾಸ್ಟಿಕ್ ಪದಾರ್ಥ, ತಿಂಡಿ ತಿನಿಸುಗಳ ಕವರ್ ಮೇಲೆ ಒಯ್ಯಲು ಅನುಮತಿ ಇಲ್ಲ.
ಮಳೆಗಾಲದ ಸಮಯ ಭೇಟಿ ನೀಡಲು ಅದ್ಭುತ ತಾಣವಾಗಿದ್ದು ನೋಡದೇ ಇರುವ ಆಸಕ್ತರು ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ಕೊಡಿ.